ಮೊದಲ ದಿನವೇ ಹಳದಿ ಮೆಟ್ರೋ ಹೌಸ್ಫುಲ್. ಬಹುದಿನಗಳ ನಮ್ಮ ಕನಸು ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಪ್ರಯಾಣಿಕರು. ಹಳದಿ ಮಾರ್ಗದಲ್ಲಿ ಪ್ರಯಾಣ ಮಾಡಿದಂತ ಮೆಟ್ರೋ ಪ್ರಯಾಣಿಕರು ಹೇಳಿರೋ ಮಾತಿದು. ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚಾರ 19.5 ಕಿಲೋಮೀಟರ್ ದೂರ 16 ನಿಲ್ದಾಣವನ್ನ ಹಾದು ಹೋಗುವ ಹಳದಿ ಬಣ್ಣದ ಮೆಟ್ರೋ ರೈಲು. ಪ್ರತಿ 25 ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಸಂಚಾರ ಮಾಡುತ್ತೆ. ಮೆಟ್ರೋ ಸಂಚಾರಕ್ಕೆ ಟಿಕೆಟ್, ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯೂ ಕೂಡ ಮಾಡಿದ್ದಾರೆ. ಆ ಮೂಲಕ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲೆಲ್ಲ ಅದು ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತೆ ಕಂಪನಿಗಳು ಹೋಗೋರು ಬರೋರು ಎಲ್ಲರೂ ಕೂಡ ಪೀಕ್ ಟೈಮ್ ನಲ್ಲಿ ಹೋಗೋದು, ಟ್ರಾಫಿಕ್ ಜಾಮ್ ಆಗೋದು ಮಾಮೂಲಾಗಿತ್ತು. ಮೆಟ್ರೋ ಆಗ್ಬೇಕನ್ನೋದು ಅವರೆಲ್ಲರ ಒತ್ತಾಯ ಆಗಿತ್ತು. ನಿನ್ನೆ ಲೋಕಾರ್ಪಣೆಯಾಗಿದೆ. ಇವತ್ತಿನಿಂದ ಜನರ ಓಡಾಟಕ್ಕೆ ತೆರೆದುಕೊಂಡಿದೆ. ಈ ಸಮಯದಲ್ಲಿ ಅಲ್ಲಿನ ಜನ ಹೇಳಿದ್ದು ಹಿಂಗೆ, ಅನುಕೂಲ ಆಗಿದೆ ನಮಗೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ಗೆ ಧನ್ಯವಾದ ಹೇಳಿದ್ದಾರೆ. ಈಗ ಮೊದಲ ಟ್ರೈನ್ ಅಲ್ಲಿ ಇದೀವಿ. ಈ ಹಳದಿ ಮೆಟ್ರೋ ಮಾರ್ಗದಲ್ಲಿರುವಂತಹ ಮೊದಲ ಟ್ರೈನು ಇವತ್ತಿಂದನೇ ಈ ಒಂದು ವಾಣಿಜ್ಯ ಸಂಚಾರ ಆರಂಭವಾಗ್ತಾ ಇದೆ. ಆ ಟ್ರೈನ್ ಅಲ್ಲಿ ಇದೀವಿ. ನನ್ನ ಜೊತೆಗೆ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇದ್ದಾರೆ. ಈ ಭಾಗದಲ್ಲಿರುವಂತಹ ಸಿಲ್ಕ್ ಬೋರ್ಡ್ ದಾಟಬೇಕಂತಂದ್ರೆ ಇರೋ ಬರೋ ದೇವರಿಗೆಲ್ಲ ಕೂಡ ಕೈ ಮುಗಿದುಕೊಂಡು ಆನ್ ಟೈಮ್ ಡ್ಯೂಟಿ ಹೋದ್ರೆ ಸಾಕು ಅಂತ ಹೇಳಿ ಎಲ್ಲರೂ ಕೂಡ ಬೇಡ್ಕೊಂಡಂತಹ ಜನ ಇವತ್ತು ಆರಾಮಾಗಿ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ, ಹಾರ್ನ್ ಸೌಂಡ್ ಇಲ್ಲದೆ ಆರಾಮಾಗಿ ಹೋಗ್ತಾ ಇದ್ದಾರೆ. ಸೊ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ. ಮೇಡಮ್, ಫಸ್ಟ್ ಟ್ರೈನ್ ಅಲ್ಲಿ ಹಳದಿ ಮಾರ್ಗದಲ್ಲಿ ಓಡಾಡ್ತಿದ್ರ, ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ನಾನು ಆಕ್ಚುಲಿ ತುಂಬಾ ಐ ಬಿನ್ ವೇಟಿಂಗ್ ಫ್ರಮ್ ಮೆನಿ ಮಂತ್ಸ್. ನನ್ನ ಕಾಲೇಜ್ ಕುಡ್ಲು ಗೇಟ್ ಸೈಡ್ ಅಲ್ಲಿ ಇದೆ. ಅದಕ್ಕೆ ನನಗೆ ಯಾವಾಗ್ಲೂ ಬಸ್ ಅಲ್ಲಿ ಹೋಗೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಟ್ರಾಫಿಕ್ ಇಂದ. ಅದಕ್ಕೆ ಇವಾಗ ತುಂಬಾ ಈಸಿ ಆಗ್ತಾ ಇದೆ. ಬಸ್ ಅಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಟೈಮ್ ತಗೋತಿದ್ ಮೇಡಮ್ ನೀವಿರುವಂತ ಜಾಗದಿಂದ ನಿಮ್ ಕಾಲೇಜ್ ಹೋಗ್ಬೇಕಂದ್ರೆ? ನಾನು ಆಕ್ಚುಲಿ ಕನಕಪುರ ರೋಡ್ ಸೈಡ್ ಇರೋದು. ಅದಕ್ಕೆ 2 hours ಆಗುತ್ತೆ. ಸೊ ನಾವು ಇವಾಗ ಅಟ್ಲೀಸ್ಟ್ 1 hour ಆಗುತ್ತೆ ಹೋಗೋಕೆ. ಹೌದು. ಕೂಡ್ಲುಗೇಟ್ ಸರ್, ದಯಾನಂದ ಸಾಗರ್ ಕಾಲೇಜ್ ನಮ್ದು. ಜ್ಞಾನ ಭಾರತಿಯಿಂದ ಕೂಡ್ಲುಗೇಟ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಆಗಿ ಜ್ಞಾನ ಭಾರತಿಯಿಂದ ನೀವು ಬಸ್ ಅಲ್ಲಿ ಅಥವಾ ಕ್ಯಾಬ್ ಅಲ್ಲಿ ಹೋಗ್ಬೇಕು ಎಷ್ಟು ದೂರ ಆಗ್ತಿತ್ತು ಮ್ಯಾಮ್? ಎಷ್ಟು ಅವರ್ ಆಗ್ತಿತ್ತು? ಕ್ಯಾಬ್ ತಗೊಂಡ್ರೆ ಅರೌಂಡ್ 700 ಇಲ್ಲ 800 ಆಗುತ್ತೆ. ಬಟ್ ಬಸ್ ತಗೊಂಡ್ರೆ ಟೈಮ್ ಬೆಳಗ್ಗೆ 6 o'clock ಬಿಡ್ಬೇಕು ಸರ್. ಹೋಗೊಂದು 8:30 ಹಂಗ್ ರೀಚ್ ಆಗ್ತದೆ. ಹಾ, ಇವಾಗ ಸ್ವಲ್ಪ ಈಸಿ ಆಗ್ತೈತೆ ಸರ್. ತುಂಬಾ ಖುಷಿ ಆಗ್ತದೆ ಸರ್. ಎಲ್ಲ ಥ್ಯಾಂಕ್ಸ್ ಮೋದಿಜಿ ಅವ್ರಿಗೇನೆ ಅಷ್ಟೇ. ಎಷ್ಟು ಟೈಮ್ ವೇಟ್ ಮಾಡ್ತಾ ಇದ್ರಿ ಟ್ರೈನ್ ಓಪನ್ ಆಗಲಿ ಬೇಗ ಅಂತ ಹೇಳಿ? 1 year ಆಗಿದೆ. ಅಲ್ಲಿ PG ಅಲ್ಲಿದ್ದೆ ಮುಂಚೆ. ಬಟ್ ಇವಾಗ ಈ ತರ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ಮನೆಯಿಂದಾನೇ ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆ ಮತ್ತೆ ಪ್ರಯಾಣಿಕರಿದ್ದಾರೆ. ಮೇಡಮ್, ತಾವೆಲ್ಲಿ ಹೋಗ್ತಾ ಇದ್ರ, ಜೊತೆಗೆ ಎಷ್ಟು ಖುಷಿಯಾಗಿದ್ರೆ ಇವತ್ತು ಹಳದಿ ಮೆಟ್ರೋ ಮಾರ್ಗ ಓಪನ್ ಆಗಿದ್ದಕ್ಕೆ? ಆಕ್ಚುಲಿ ತುಂಬಾ ಖುಷಿಯಾಗಿದೆ. ಏನಕ್ಕೆ ಅಂತಂದ್ರೆ ಇದು ಮೇನ್ ಆಗಿ ಬೇಕಾಗಿದ್ದೇನು ತುಂಬಾ ಲೈಕ್ IT ವರ್ಕ್ ಮಾಡ್ತಾ ಇರೋರಿಗಾಗ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲಾ ತರದ ಎಂಪ್ಲಾಯೀಸಿಗೂ ತುಂಬಾ ಅವಶ್ಯಕತೆ ಇರುವಂತ ಲೈನ್ ಆಗಿತ್ತಿದು. ನಾನ್ ಬರ್ತಾ ಇರೋದು ಜಾಲಹಳ್ಳಿಯಿಂದ. ಆಫೀಸ್ ಇರೋದು HSR ಲೇಔಟ್ ಅಲ್ಲಿ. ಸೊ ನನಗೆ ಬನಶಂಕರಿಲಿ ಇಳಿದ್ಬಿಟ್ಟು ಮತ್ತೆ ಬಸ್ ತಗೋಬೇಕಾಗಿತ್ತು. ಬಟ್ ಇದಾಗಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಏನಿಲ್ಲ ಅಂದ್ರೂ ಬನಶಂಕರಿಯಿಂದ HSR ಲೇಔಟ್ಗೆ ಹೋಗೋಕೆ 1.5-2 ಗಂಟೆ ಟೈಮ್ ತಗೊಳ್ಳೋದು. ಇನ್ ಕೇಸ್ ಟ್ರಾಫಿಕ್ ಇದ್ರೆ ಒಂದೊಂದ್ಸರಿ 3 hour ಕೂಡ ಆಗೋದು ಸಂಜೆ ಟೈಮ್ ಅಲ್ಲಿ. ಬಟ್ ಇದಾಗಿರೋದ್ರಿಂದ ಸಿಲ್ಕ್ ಬೋರ್ಡ್ ಇಳ್ಕೊಂಡು ಅಲ್ಲಿಂದ HSR ಲೇಔಟ್ ಒಂದೇ ಸ್ಟಾಪ್, ಒಂದ್ 5-10 ನಿಮಿಷ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಇದು ಆಗಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಸರ್. ತುಂಬಾ ಹೆಲ್ಪ್ಫುಲ್ ಇದೆ ಸರ್. ಸೊ ಈಗ ಇದು ಪ್ರಯಾಣಿಕರ ಮಾತು. ಇಲ್ಲಿ ಪ್ರಯಾಣ ಮಾಡ್ತಿರುವಂತವ್ರು ಎಷ್ಟು ಆರಾಮಾಗಿ ಈಗ ಪ್ರಯಾಣ ಮಾಡ್ತಿದ್ರು ನಾವು ನೋಡಬಹುದು. ಯಾವುದೇ ರೀತಿಯ ಬಸ್ ಅಲ್ಲಿ ನೂಕಾಟ ಇಲ್ಲ, ತಳ್ಳಾಟ ಇಲ್ಲ. ಸಿಗ್ನಲ್ ನಲ್ಲಿ ನಿಂತ್ಕೊಂಡ್ರೆ ಅದು ಯಾವಾಗ ಸಿಗ್ನಲ್ ಬಿಡುತ್ತಂತೆ ಅನ್ನೋ ಟೆನ್ಷನ್ ಇಲ್ಲ. ಎಲ್ಲರೂ ಕೂಡ, ಕೇವಲ ಮಹಿಳೆಯರಷ್ಟೇ ಅಲ್ಲ, ಪುರುಷರು ಕೂಡ ಆ ಒಂದು ಭಾಗದಲ್ಲಿ ಟ್ರಾವೆಲ್ ಅನ್ನ ಮಾಡ್ತಿರುವಂತದ್ದು. ಈಗ ಆರಾಮಾಗಿ ಇವತ್ತಿಂದ ಆರಂಭವಾಗಿದೆ. ಪ್ರತಿ ಒಂದು 25 ನಿಮಿಷಕ್ಕೆ ಒಂದು ಟ್ರೈನು ಈ ಒಂದು RV ರೋಡ್ ಇಂದ ಬೊಮ್ಮಸಂದ್ರಗೂ ಕೂಡ ಪ್ರಯಾಣ ಮಾಡುತ್ತೆ. ಪ್ರತಿಯೊಂದು 16 ಮೆಟ್ರೋ ನಿಲ್ದಾಣಗಳಿದಾವೆ. 19.15 ಕಿಲೋಮೀಟರ್ ಉದ್ದದ ಈ ಒಂದು ಮಾರ್ಗದಲ್ಲಿ ಒಟ್ಟು 16 ಮೆಟ್ರೋ ನಿಲ್ದಾಣಗಳಿದ್ದಾವೆ. ಕನಿಷ್ಠ ₹10 ಟಿಕೆಟ್ ಇದೆ. ಗರಿಷ್ಠ ₹60 ಟಿಕೆಟ್ ಅನ್ನು ಕೂಡ ಈಗ ಇಟ್ಟಿರುವಂತದ್ದು. ಸದ್ಯಕ್ಕೆ ವಯಸ್ಸಾದವರು ಸೇರಿದಂತೆ ಎಲ್ಲರೂ ಕೂಡ ಈ ಕೆಲಸಕ್ಕೆ ಹೋಗುವಂತಹ IT-BT ಮಂದಿಗಂತೂ ಇದೊಂದು ದೊಡ್ಡ ವರದಾನ. ಸೊ ಇವರೆಲ್ಲರೂ ಕೂಡ ಖುಷಿಯಾಗಿರುವಂತದ್ದು. ಅವ್ರನ್ನು ಮಾತಾಡ್ತೀನಿ. ಮೇಡಮ್, ತಾವು ಎಲ್ಲಿ ಹೋಗ್ತಿದ್ರಿ? ಸೊ ಹಳದಿ ಮಾರ್ಗ ಓಪನ್ ಆಗಿದ್ದಕ್ಕೆ ಎಷ್ಟು ಖುಷಿಯಾಗಿದೆ? ತುಂಬಾ ಖುಷಿಯಾಗಿದೆ. ಬಿಕಾಸ್ ನಾವು ಮಹಾಲಕ್ಷ್ಮಿ ಲೇಔಟ್ ಇಂದ ಟ್ರಾವೆಲ್ ಮಾಡೋದು ಒಂಗ್ಸಂದ್ರ ಸ್ಟಾಪ್ಗೆ. ಸೊ ಅದಕ್ಕೆ ಇವಾಗ ತುಂಬಾ ಖುಷಿ ಆಗಿದೆ. ಟೈಮ್ ಸೇವ್ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ಇನ್ನ ನಮ್ಗೆ ಖುಷಿ ಆಗುತ್ತೆ. ಬೇಗ ರೀಚ್. ಮುಂಚೆ ನಮ್ಗೆ ಮೋರ್ ದನ್ 1 hour ಆಗೋದು. ಇಂದ ಜಾಸ್ತಿನೇ ಆಗುತ್ತೆ. ಬರುವಂತ ಸಿಗ್ನಲ್ ಯಾವ್ದು ಮೇಡಮ್? ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂಡ್ ಆಲ್ಸೋ ಬೊಮ್ಮನಹಳ್ಳಿ ಸಿಗ್ನಲ್ ತುಂಬಾ ಮೂವ್ ಆಗಕ್ಕೆ ಟೈಮ್ ಆಗೋದು. ಲೈಕ್ ಟೈಮ್ ಹಿಡಿತಿದ್ರು ನಾರ್ಮಲ್ ಆಗಿ ಆ ಸಿಗ್ನಲ್ ದಾಟಬೇಕು? 30 minutes ಮಿನಿಮಮ್.
ಎಸ್ಪೆಷಲಿ ಪೀಕ್ ಅವರ್ಸ್ ಅಲ್ಲಿ. ಸೊ ಈಗ ಹೇಗೆ ಅನಿಸ್ತಿದೆ? ಆರಾಮಾಗಿ ಓಡಾಡ್ತೀವಿ? ಆರಾಮಾಗಿ ಓಡಾಡ್ತಾ ಇದೀವಿ, ಸ್ಟ್ರೆಸ್ ಇರಲ್ಲ ಜಾಸ್ತಿ, ಟೆನ್ಷನ್ ಇರಲ್ಲ. ಓಕೆ, ಯಾ, ಥ್ಯಾಂಕ್ ಯು. ಸೊ ಇದಿಷ್ಟು ಪ್ರಯಾಣಿಕರ ಮಾತು. ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ನಾರ್ಮಲ್ ಆಗಿ ಸಿಲ್ಕ್ ಬೋರ್ಡ್ ಮತ್ತೆ ಬೊಮ್ಮಸಂದ್ರದ ಆ ಒಂದು ಸಿಗ್ನಲ್ ದಾಟಬೇಕಂದ್ರೆ ಎಲ್ಲರೂ ಕೂಡ ಯಾಕಾದ್ರೂ ಈ ರೂಟಿಗೆ ಬಂದಿದೀವಿ ಅಂತ ಹೇಳಿ ಶಾಪ ಹಾಕುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಎಲ್ಲರೂ ಕೂಡ ಆರಾಮಾಗಿ ಈ ಒಂದು ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಈ ಮೊದಲ ಹಳದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲ ದಿನವೇ ಹಳದಿ ಮೆಟ್ರೋ ಹೌಸ್ಫುಲ್. ಬಹುದಿನಗಳ ನಮ್ಮ ಕನಸು ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಪ್ರಯಾಣಿಕರು. ಹಳದಿ ಮಾರ್ಗದಲ್ಲಿ ಪ್ರಯಾಣ ಮಾಡಿದಂತ ಮೆಟ್ರೋ ಪ್ರಯಾಣಿಕರು ಹೇಳಿರೋ ಮಾತಿದು. ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚಾರ 19.5 ಕಿಲೋಮೀಟರ್ ದೂರ 16 ನಿಲ್ದಾಣವನ್ನ ಹಾದು ಹೋಗುವ ಹಳದಿ ಬಣ್ಣದ ಮೆಟ್ರೋ ರೈಲು. ಪ್ರತಿ 25 ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಸಂಚಾರ ಮಾಡುತ್ತೆ. ಮೆಟ್ರೋ ಸಂಚಾರಕ್ಕೆ ಟಿಕೆಟ್, ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯೂ ಕೂಡ ಮಾಡಿದ್ದಾರೆ. ಆ ಮೂಲಕ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲೆಲ್ಲ ಅದು ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತೆ ಕಂಪನಿಗಳು ಹೋಗೋರು ಬರೋರು ಎಲ್ಲರೂ ಕೂಡ ಪೀಕ್ ಟೈಮ್ ನಲ್ಲಿ ಹೋಗೋದು, ಟ್ರಾಫಿಕ್ ಜಾಮ್ ಆಗೋದು ಮಾಮೂಲಾಗಿತ್ತು. ಮೆಟ್ರೋ ಆಗ್ಬೇಕನ್ನೋದು ಅವರೆಲ್ಲರ ಒತ್ತಾಯ ಆಗಿತ್ತು. ನಿನ್ನೆ ಲೋಕಾರ್ಪಣೆ ಆಗಿದೆ. ಇವತ್ತಿನಿಂದ ಜನರ ಓಡಾಟಕ್ಕೆ ತೆರೆದುಕೊಂಡಿದೆ. ಈ ಸಮಯದಲ್ಲಿ ಅಲ್ಲಿನ ಜನ ಹೇಳಿದ್ದು ಹಿಂಗೆ, ಅನುಕೂಲ ಆಗಿದೆ ನಮಗೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ಗೆ ಧನ್ಯವಾದ ಹೇಳಿದ್ದಾರೆ. ಈಗ ಮೊದಲ ಟ್ರೈನ್ ಅಲ್ಲಿ ಇದೀವಿ. ಈ ಹಳದಿ ಮೆಟ್ರೋ ಮಾರ್ಗದಲ್ಲಿರುವಂತಹ ಮೊದಲ ಟ್ರೈನು ಇವತ್ತಿಂದನೇ ಈ ಒಂದು ವಾಣಿಜ್ಯ ಸಂಚಾರ ಆರಂಭವಾಗ್ತಾ ಇದೆ. ಆ ಟ್ರೈನ್ ಅಲ್ಲಿ ಇದೀವಿ. ನನ್ನ ಜೊತೆಗೆ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇದ್ದಾರೆ. ಈ ಭಾಗದಲ್ಲಿರುವಂತಹ ಸಿಲ್ಕ್ ಬೋರ್ಡ್ ದಾಟಬೇಕಂತಂದ್ರೆ ಇರೋ ಬರೋ ದೇವರಿಗೆಲ್ಲ ಕೂಡ ಕೈ ಮುಗಿದುಕೊಂಡು ಆನ್ ಟೈಮ್ ಡ್ಯೂಟಿಗೆ ಹೋದ್ರೆ ಸಾಕು ಅಂತ ಹೇಳಿ ಎಲ್ಲರೂ ಕೂಡ ಬೇಡ್ಕೊಂಡಂತಹ ಜನ ಇವತ್ತು ಆರಾಮಾಗಿ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ, ಹಾರ್ನ್ ಸೌಂಡ್ ಇಲ್ಲದೆ ಆರಾಮಾಗಿ ಹೋಗ್ತಾ ಇದ್ದಾರೆ. ಸೊ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ. ಮೇಡಮ್, ಫಸ್ಟ್ ಟ್ರೈನ್ ಅಲ್ಲಿ ಹಳದಿ ಮಾರ್ಗದಲ್ಲಿ ಓಡಾಡ್ತಿದ್ರ, ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ನಾನು ಆಕ್ಚುಲಿ ತುಂಬಾ ಐ ಬಿನ್ ವೇಟಿಂಗ್ ಫ್ರಮ್ ಮೆನಿ ಮಂತ್ಸ್. ನನ್ನ ಕಾಲೇಜ್ ಕುಡ್ಲು ಗೇಟ್ ಸೈಡ್ ಅಲ್ಲಿ ಇದೆ. ಅದಕ್ಕೆ ನನಗೆ ಯಾವಾಗ್ಲೂ ಬಸ್ ಅಲ್ಲಿ ಹೋಗೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಟ್ರಾಫಿಕ್ ಇಂದ. ಅದಕ್ಕೆ ಇವಾಗ ತುಂಬಾ ಈಸಿ ಆಗ್ತಾ ಇದೆ. ಬಸ್ ಅಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಟೈಮ್ ತಗೋತಿದ್ ಮೇಡಮ್ ನೀವಿರುವಂತ ಜಾಗದಿಂದ ನಿಮ್ ಕಾಲೇಜ್ ಹೋಗ್ಬೇಕಂದ್ರೆ? ನಾನು ಆಕ್ಚುಲಿ ಕನಕಪುರ ರೋಡ್ ಸೈಡ್ ಇರೋದು. ಅದಕ್ಕೆ 2 hours ಆಗುತ್ತೆ. ಸೊ ನಾವು ಇವಾಗ ಅಟ್ಲೀಸ್ಟ್ 1 hour ಆಗುತ್ತೆ ಹೋಗೋಕೆ. ಹೌದು. ಕೂಡ್ಲುಗೇಟ್ ಸರ್, ದಯಾನಂದ ಸಾಗರ್ ಕಾಲೇಜ್ ನಮ್ದು. ಜ್ಞಾನ ಭಾರತಿಯಿಂದ ಕೂಡ್ಲುಗೇಟ್ ಟ್ರಾವೆಲ್ ಮಾಡ್ತಾರೆ. ನಾರ್ಮಲ್ ಆಗಿ ಜ್ಞಾನ ಭಾರತಿಯಿಂದ ನೀವು ಬಸ್ ಅಲ್ಲಿ ಅಥವಾ ಕ್ಯಾಬ್ ಅಲ್ಲಿ ಹೋಗ್ಬೇಕಂದ್ರೆ ಎಷ್ಟು ದೂರ ಆಗ್ತಿತ್ತು ಮ್ಯಾಮ್? ಎಷ್ಟು ಅವರ್ ಆಗ್ತಿತ್ತು? ಕ್ಯಾಬ್ ತಗೊಂಡ್ರೆ ಅರೌಂಡ್ 700 ಇಲ್ಲ 800 ಆಗುತ್ತೆ. ಬಟ್ ಬಸ್ ತಗೊಂಡ್ರೆ ಟೈಮ್ ಬೆಳಗ್ಗೆ 6 o'clock ಬಿಡ್ಬೇಕು ಸರ್. ಹೋಗೊಂದು 8:30 ಹಂಗ್ ರೀಚ್ ಆಗ್ತದೆ. ಹಾ, ಇವಾಗ ಸ್ವಲ್ಪ ಈಸಿ ಆಗ್ತೈತೆ ಸರ್. ತುಂಬಾ ಖುಷಿ ಆಗ್ತದೆ ಸರ್. ಎಲ್ಲ ಥ್ಯಾಂಕ್ಸ್ ಮೋದಿಜಿ ಅವ್ರಿಗೇನೆ. ಅಷ್ಟೇ. ಎಷ್ಟು ಟೈಮ್ ವೇಟ್ ಮಾಡ್ತಾ ಇದ್ರಿ ಟ್ರೈನ್ ಓಪನ್ ಆಗ್ಲಿ ಬೇಗ ಅಂತ ಹೇಳಿ? 1 year ಆಗಿದೆ. ಅಲ್ಲಿ PG ಅಲ್ಲಿದ್ದೆ ಮುಂಚೆ. ಬಟ್ ಇವಾಗ ಈ ತರ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ಮನೆಯಿಂದಾನೇ ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆ ಮತ್ತೆ ಪ್ರಯಾಣಿಕರಿದ್ದಾರೆ. ಮೇಡಮ್, ತಾವೆಲ್ಲಿ ಹೋಗ್ತಾ ಇದ್ರ, ಜೊತೆಗೆ ಎಷ್ಟು ಖುಷಿಯಾಗಿದ್ದಾರೆ ಇವತ್ತು ಹಳದಿ ಮೆಟ್ರೋ ಮಾರ್ಗ ಓಪನ್ ಆಗಿದ್ದಕ್ಕೆ? ಆಕ್ಚುಲಿ ತುಂಬಾ ಖುಷಿಯಾಗಿದೆ. ಏನಕ್ಕೆ ಅಂತಂದ್ರೆ ಇದು ಮೇನ್ ಆಗಿ ಬೇಕಾಗಿದ್ದೇನು ತುಂಬಾ ಲೈಕ್ IT ವರ್ಕ್ ಮಾಡ್ತಾ ಇರೋರಿಗಾಗ್ಬೋದು ಅಥವಾ ಸ್ಟೂಡೆಂಟ್ಸಿಗಾಗ್ಬೋದು ಎಲ್ಲಾ ತರದ ಎಂಪ್ಲಾಯೀಸಿಗೂ ತುಂಬಾ ಅವಶ್ಯಕತೆ ಇರುವಂತ ಲೈನ್ ಆಗಿತ್ತಿದ್ದು. ನಾನ್ ಬರ್ತಾ ಇರೋದು ಜಾಲಹಳ್ಳಿಯಿಂದ. ಆಫೀಸ್ ಇರೋದು HSR ಲೇಔಟ್ ಅಲ್ಲಿ. ಸೊ ನನಗೆ ಬನಶಂಕರಿಲಿ ಇಳಿದ್ಬಿಟ್ಟು ಮತ್ತೆ ಬಸ್ ತಗೋಬೇಕಾಗಿತ್ತು. ಬಟ್ ಇದಾಗಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಏನಿಲ್ಲ ಅಂದ್ರೂ ಬನಶಂಕರಿಯಿಂದ HSR ಲೇಔಟ್ಗೆ ಹೋಗೋಕೆ 1.5-2 ಗಂಟೆ ಟೈಮ್ ತಗೊಳ್ಳೋದು. ಇನ್ ಕೇಸ್ ಟ್ರಾಫಿಕ್ ಇದ್ರೆ ಒಂದೊಂದ್ಸರಿ 3 hour ಕೂಡ ಆಗೋದು ಸಂಜೆ ಟೈಮ್ ಅಲ್ಲಿ. ಬಟ್ ಇದಾಗಿರೋದ್ರಿಂದ ಸಿಲ್ಕ್ ಬೋರ್ಡ್ಗೆ ಇಳ್ಕೊಂಡು ಅಲ್ಲಿಂದ HSR ಲೇಔಟ್ ಒಂದೇ ಸ್ಟಾಪ್. ಒಂದ್ 5-10 ನಿಮಿಷ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಇದು ಆಗಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಸರ್. ತುಂಬಾ ಹೆಲ್ಪ್ಫುಲ್ ಇದೆ. ಸೊ ಈಗ ಇದು ಪ್ರಯಾಣಿಕರ ಮಾತು. ಇಲ್ಲಿ ಪ್ರಯಾಣ ಮಾಡ್ತಿರುವಂತವ್ರು ಎಷ್ಟು ಆರಾಮಾಗಿ ಈಗ ಪ್ರಯಾಣ ಮಾಡ್ತಿದ್ರು ನಾವು ನೋಡಬಹುದು. ಯಾವುದೇ ರೀತಿಯ ಬಸ್ ಅಲ್ಲಿ ನೂಕಾಟ ಇಲ್ಲ, ತಳ್ಳಾಟ ಇಲ್ಲ. ಸಿಗ್ನಲ್ ನಲ್ಲಿ ನಿಂತ್ಕೊಂಡ್ರೆ ಅದು ಯಾವಾಗ ಸಿಗ್ನಲ್ ಬಿಡುತ್ತೆ ಅಂತ ಟೆನ್ಷನ್ ಇಲ್ಲ. ಎಲ್ಲರೂ ಕೂಡ, ಕೇವಲ ಮಹಿಳೆಯರಷ್ಟೇ ಅಲ್ಲ, ಪುರುಷರು ಕೂಡ ಆ ಒಂದು ಭಾಗದಲ್ಲಿ ಟ್ರಾವೆಲ್ ಅನ್ನ ಮಾಡ್ತಿರುವಂತದ್ದು. ಈಗ ಆರಾಮಾಗಿ ಇವತ್ತಿಂದ ಆರಂಭವಾಗಿದೆ. ಪ್ರತಿ ಒಂದು 25 ನಿಮಿಷಕ್ಕೆ ಒಂದು ಟ್ರೈನು ಈ ಒಂದು RV ರೋಡ್ ಇಂದ ಬೊಮ್ಮಸಂದ್ರಗೂ ಕೂಡ ಪ್ರಯಾಣ ಮಾಡುತ್ತೆ. ಪ್ರತಿ ಒಂದು 16 ಮೆಟ್ರೋ ನಿಲ್ದಾಣಗಳಿದಾವೆ. 19.15 ಕಿಲೋಮೀಟರ್ ಉದ್ದ
ಉದ್ದದ ಈ ಒಂದು ಮಾರ್ಗದಲ್ಲಿ ಒಟ್ಟು 16 ಮೆಟ್ರೋ ನಿಲ್ದಾಣಗಳಿದ್ದಾವೆ. ಕನಿಷ್ಠ 10 ರೂಪಾಯಿ ಟಿಕೆಟ್ ಇದೆ, ಗರಿಷ್ಠ 60 ರೂಪಾಯಿ ಟಿಕೆಟ್ ಅನ್ನು ಕೂಡ ಈಗ ಇಟ್ಟಿರುವಂತದ್ದು. ಸದ್ಯಕ್ಕೆ ವಯಸ್ಸಾದವರು ಸೇರಿದಂತೆ ಎಲ್ಲರೂ ಕೂಡ ಈ ಕೆಲಸಕ್ಕೆ ಹೋಗುವಂತಹ ITBT ಮಂದಿಗಂತೂ ಇದೊಂದು ದೊಡ್ಡ ವರದಾನ. ಸೊ ಇವರೆಲ್ಲರೂ ಕೂಡ ಖುಷಿಯಾಗಿರುವಂತದ್ದು. ಅವ್ರನ್ನು ಮಾತಾಡ್ತೀನಿ. ಮೇಡಮ್, ತಾವು ಎಲ್ಲಿ ಹೋಗ್ತಿದ್ರಿ? ಸೊ ಹಳದಿ ಮಾರ್ಗ ಓಪನ್ ಆಗಿದ್ದಕ್ಕೆ ಎಷ್ಟು ಖುಷಿಯಾಗಿದೆ? ತುಂಬಾ ಖುಷಿಯಾಗಿದೆ. ಬಿಕಾಸ್ ನಾವು ಮಹಾಲಕ್ಷ್ಮಿ ಲೇಔಟ್ ಇಂದ ಟ್ರಾವೆಲ್ ಮಾಡೋದು ಒಂಗ್ಸಂದ್ರ ಸ್ಟಾಪ್ಗೆ. ಸೊ ಅದಕ್ಕೆ ಇವಾಗ ತುಂಬಾ ಖುಷಿ ಆಗಿದೆ. ಟೈಮ್ ಸೇವ್ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ಇನ್ನ ನಮಗೆ ಖುಷಿ ಆಗುತ್ತೆ. ಬೇಗ ರೀಚ್. ಮುಂಚೆ ನಮಗೆ ಮೋರ್ ದನ್ 1 hour ಆಗೋದು, ಇನ್ನ ಜಾಸ್ತಿನೇ ಆಗುತ್ತೆ. ಕೋಪ ಬರುವಂತ ಸಿಗ್ನಲ್ ಯಾವ್ದು ಮೇಡಮ್? ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂಡ್ ಆಲ್ಸೋ ಬೊಮ್ಮನಹಳ್ಳಿ ಸಿಗ್ನಲ್ ತುಂಬಾ ಮೂವ್ ಆಗಕ್ಕೆ ಟೈಮ್ ಆಗೋದು. ಲೈಕ್ ಟೈಮ್ ಹಿಡಿತಿತ್ತು ಮ್ಯಾಮ್ ನಾರ್ಮಲ್ ಆಗಿ ಆ ಸಿಗ್ನಲ್ ದಾಟಬೇಕು? 30 minutes ಮಿನಿಮಮ್, ಎಸ್ಪೆಷಲಿ ಪೀಕ್ ಅವರ್ಸ್ ಅಲ್ಲಿ. ಸೊ ಈಗ ಹೇಗೆ ಅನಿಸ್ತಿದೆ? ಆರಾಮಾಗಿ ಓಡಾಡ್ತಾ ಇದೀವಿ. ಸ್ಟ್ರೆಸ್ ಇರಲ್ಲ ಜಾಸ್ತಿ, ಟೆನ್ಷನ್ ಇರಲ್ಲ. ಯಾ, ಥ್ಯಾಂಕ್ ಯು. ಸೊ ಇದಿಷ್ಟು ಪ್ರಯಾಣಿಕರ ಮಾತು. ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ನಾರ್ಮಲ್ ಆಗಿ ಸಿಲ್ಕ್ ಬೋರ್ಡ್ ಮತ್ತೆ ಬೊಮ್ಮಸಂದ್ರದ ಆ ಒಂದು ಸಿಗ್ನಲ್ ದಾಟಬೇಕಂದ್ರೆ ಎಲ್ಲರೂ ಕೂಡ ಯಾಕಾದ್ರೂ ಈ ರೂಟಿಗೆ ಬಂದಿದೀವಿ ಅಂತ ಹೇಳಿ ಶಾಪ ಹಾಕುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಎಲ್ಲರೂ ಕೂಡ ಆರಾಮಾಗಿ ಈ ಒಂದು ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಈ ಮೊದಲ ಹಳದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.